ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗಿಲ್ಲಿ ತುಂಬಾನೇ ಫೇಮಸ್ ಆದಂತಹ ವ್ಯಕ್ತಿ. ಹೌದು ಸ್ನೇಹಿತರೆ, ಇದೀಗ ನಿನ್ನೆಷ್ಟೇ ಗಿಲ್ಲಿ ಅವರು ಒಂದು ಪ್ರಮೋಷನ್ಗೆ ತುಮಕೂರಿಗೆ ಬಂದಿದ್ರು. ಆ ಬಟ್ಟೆ ಅಂಗಡಿ ಪ್ರಮೋಷನ್ಗೆ ಬಂದಿದ್ರು. ಅಲ್ಲಿ ಏನಾಯ್ತು ಅನ್ನೋದನ್ನ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಬಟ್ಟೆ ಫ್ರೀ ಕೊಡ್ತೀನಿ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಗಿಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಬಟ್ಟೆ ಪ್ರಮೋಷನ್ ಅಂಗಡಿಯಲ್ಲಿ ಏನೇನಾಯ್ತು, ಗಿಲ್ಲಿ ಅವರು ಯಾಕೆ ಈ ರೀತಿ ಅಂದ್ರು, ಯಾವ ತರ ಮಾತನಾಡಿದ್ದಾರೆ, ಅಲ್ಲಿ ಏನೇನಾಯ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನೋ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ನಿನ್ನೆ ತಾನೇ ಒಂದು ಬಟ್ಟೆ ಅಂಗಡಿ ಪ್ರಮೋಷನ್ಗೆ ಬಂದಿದ್ರು. ತುಂಬಾನೇ ಜನಸಾಗರ ಗಿಲ್ಲಿ ಅವರನ್ನ ನೋಡಕ್ಕೆ ಕೂಡಿತ್ತು. ಹೌದು ಸ್ನೇಹಿತರೆ, ಲಕ್ಷಾಂತರ ಜನ ಗಿಲ್ಲಿ ಅವರನ್ನ ನೋಡಕ್ಕೆ ಕೂತಿದ್ರು. ಹಾಗೆ ಗಿಲ್ಲಿ ಅವರು ಆ ಅಭಿಮಾನಿಗಳನ್ನ ನೋಡಿ ತುಂಬಾನೇ ಒಂದು ಭಾವುಕರಾಗಿಬಿಟ್ರು. ನನ್ನನ್ನ ನೋಡಕ್ಕೆ ಇಷ್ಟು ಜನ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ಬಟ್ಟೆಗಳನ್ನ ಫ್ರೀ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ತುಂಬಾನೇ ಸಂತೋಷದಲ್ಲಿ ಬಟ್ಟೆ ಅಂಗಡಿಯನ್ನ ಈ ರೀತಿಯಾಗಿ ಓಪನ್ ಮಾಡಿದ್ರು. ಹೌದು ಸ್ನೇಹಿತರೆ, ಹಾಗೆ ಗಿಲ್ಲಿ ಅವರು ನನ್ನ ಮದುವೆಗೆ ತುಂಬಾನೇ ಎಲ್ರಿಗೂ ಒಂದೊಂದು ಜೊತೆ ಬಟ್ಟೆನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗೆ ಓನರ್ ಅವರ ಕಾಲ ಹೇಳಿದ್ರು, ಇಲ್ಲಿ ಯಾರು ಬಂದಿದ್ದಾರೋ ನನ್ನ ಅಭಿಮಾನಿಗಳು ಅಷ್ಟ್ರಿಗೂ ಒಂದೊಂದು ಜೋಡು ಅರಿಬಿಗಳನ್ನ ಕೊಟ್ಬಿಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಗಿಲ್ಲಿ ಅವರು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹಾಗೆ ಅದೇ ಕಾರ್ಯಕ್ರಮದಲ್ಲಿ ಡೂಪ್ಲಿಕೇಟ್ ಕಾವ್ಯ, ಹಾಗಂದ್ರೆ ಕಾವ್ಯ ಹತ್ರ ಒಬ್ರು ನಟಿ ಬಂದ್ಬಿಟ್ಟು ಗಿಲ್ಲಿ ಅವರಿಗೆ ಪ್ರಪೋಸ್ ಅನ್ನ ಮಾಡಿದ್ರು. ಈ ಒಂದು ಕೂಡ ತುಂಬಾನೇ ಕಾವ್ಯ ಹಾಗೂ ಗಿಲ್ಲಿ ಅವರ ಮಾರ್ನಿಂಗ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನೆನೆಸ್ಬಿಟ್ರು. ಕಾವ್ಯ ಹಾಗೆ ಗಿಲ್ಲಿ ಅವರ ಮದುವೆ ಆಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲೂ ಕೂಡ ಜನರು ಹೇಳ್ಬಿಟ್ರು. ಗಿಲ್ಲಿ ಅವರಿಗೆ ಕಾವ್ಯ ತರ ಬಂದು ಒಬ್ರು ಒಳ್ಳೆ ಪ್ರಪೋಸ್ ಮಾಡಿದ್ದು ಒಂದು ತುಂಬಾನೇ ಖುಷಿಯಾಗಿ ಎಲ್ಲರೂ ಸ್ನೇಹಿತರು ಹೇಳ್ಬೇಕಾದ್ರೆ, ಹಾಗೆ ಒಂದು ಸೆಲೆಬ್ರಿಟಿ ಆದಂತಹ ಗಿಲ್ಲಿ ಅವರನ್ನ ನೋಡಿ ಎಲ್ಲರೂ ಕೂಡ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಗಿಲ್ಲಿ ಹಾಗೆ ಕಾವ್ಯ ಅವರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಅಂತಕ್ಕಂಥ ಮಾತನ್ನ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಹಾಗೆ ಎಲ್ರಿಗೂ ಒಂದ್ ಜೊತೆ ಬಟ್ಟೆ ಕೊಡ್ತೀನಿ ಅಂತಕ್ಕಂಥದ್ದು ಎಲ್ರಿಗೂ ಖುಷಿ ಆಗ್ಬಿಡ್ತು. ಕೊಡೋದು ಬಿಡೋದು ನೆಕ್ಸ್ಟ್ ಮಾತು. ಆದ್ರೆ ಈ ರೀತಿಯಾಗಿ ಒಂದು ಮಾತನ್ನ ಗಿಲ್ಲಿ ಅವರು ಹೇಳಿರೋದು ಅಭಿಮಾನಿಗಳಿಗೆ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹಾಗೆ ಮುಂದುವರೆದು ಗಿಲ್ಲಿಗೆ ಒಬ್ರು ಅಭಿಮಾನಿಗಳು ಕೇಳ್ತಾರೆ, ಬಿಗ್ ಬಾಸ್ ಮುಗಿದ ನಂತರ ನಿಮ್ಗೆ ಇಷ್ಟೊಂದು ಜನ ಆಗಿದ್ದಾರೆ, ತುಂಬಾನೇ ಕ್ರೌಡ್ ಆಗ್ತಿದೆ, ನಿಮ್ಗೆ ಸಿಕ್ಕಲ್ಲಿ ಸೆಲ್ಫಿಯನ್ನ ಕೇಳ್ತಾ ಇದ್ದಾರೆ, ನಿಮ್ಗೆ ಬೇಸರ ಆಗ್ತಿದ್ಯಾ ಅಥವಾ ಆರಾಮ್ ಆಗ್ತಿದ್ಯಾ ಅಥವಾ ಒಂದೊಳ್ಳೆ ಖುಷಿ ಆಗ್ತಿದ್ಯಾ ಅಂತಕ್ಕಂಥ ಮಾತನ್ನ ಗಿಲ್ಲಿ ಅವರಿಗೆ ಒಬ್ರು ಅಭಿಮಾನಿಗಳು ಕೇಳ್ತಾರೆ. ಆಗ ಗಿಲ್ಲಿ ಅವರು ಇದಕ್ಕೆ ಉತ್ತರಿಸ್ತಾರೆ, ನನಗೆ ಯಾಕೆ ಬೇಸರ ಆಗುತ್ತೆ, ಯಾಕೆ ಸಾಕಾಗುತ್ತೆ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಇಷ್ಟೊಂದು ಜನ ನನಗೋಸ್ಕರ ಸೇರಿದ್ದೀರಾ, ಹಾಗೆ ನಾನು ಇದಕ್ಕೆ ಖುಷಿ ಪಡಬೇಕು, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದಿರೋದು ನನ್ನ ಪುಣ್ಯ. ಹಾಗೆ ಬಿಗ್ ಬಾಸ್ ಏನಾದ್ರೂ ನಾನು ಗೆದ್ದಿದ್ರೆ ಅದು ನಿಮ್ಮಿಂದಾನೆ, ಹಾಗೆ ಗೆದ್ದಿರೋದು ನಿಮ್ಮಿಂದಾನೆ, ಮುಂದೆ ನಾನು ಬೆಳೆಯೋದು ಕೂಡ ನಿಮ್ಮಿಂದಾನೆ. ನಾನೇನಾದ್ರೂ ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರೆ ನನ್ಗೊಂದು ಒಳ್ಳೆ ಪ್ರೋತ್ಸಾಹವನ್ನ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಹೇಳಿ ಹಾಗೆ ನೆಟ್ಟಿಗರ ಮನಸ್ಸನ್ನ ಎಳೆದ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಈ ರೀತಿ ಮಾತನಾಡಿರೋದು ತುಂಬಾನೇ ಒಂದು ಒಳ್ಳೆಯ ಸಂಗತಿ ಅಂತಾನೆ ಹೇಳ್ಬಹುದು. ಹಾಗೆ ಇನ್ನೊಬ್ರು ಅಭಿಮಾನಿಗಳು, ನೀವು ಕಾವ್ಯ ಅವರನ್ನ ಮದುವೆ ಆಗ್ತೀರಾ, ನಿಮ್ಮಿಬ್ಬರು ಮದುವೆ ಬಗ್ಗೆ ನಮ್ಗೆ ಹೇಳಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗೆ ಗಿಲ್ಲಿ ಅವರು ಆ ಒಂದು ಇವೆಂಟ್ ನಲ್ಲಿ ಹೇಳಿದ್ದೇನಪ್ಪಾ ಅಂತ ಅಂದ್ರೆ, ಕಾವ್ಯ ಹಾಗೆ ನಾನು ಒಂದೊಳ್ಳೆ ಇಬ್ರು ಸ್ನೇಹಿತರು ಮಾತ್ರ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಪ್ರೀತಿ ಹಾಗೆ ಪ್ರೇಮದ ವಿಚಾರ ಇಲ್ಲ, ಹಾಗೇನಾದ್ರೂ ಮುಂದೆ ಬಂದ್ರೆ ನಾನು ಆ ರೀತಿಯಲ್ಲಿ ಯೋಚನೆ ಮಾಡ್ತೀನಿ, ಖಂಡಿತವಾಗಿಯೂ ನಿಮ್ಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ ತುಂಬಾನೇ ಒಂದು ಇವೆಂಟ್ಗಳು ಅಲ್ಲಿ ನಡೆದವು. ಹಾಗೆ ಗಿಲ್ಲಿ ಅವರಿಗೆ ತುಂಬಾನೇ ಪ್ರಮೋಷನ್ಗಳು, ಕೊಲಾಬರೇಷನ್ಗಳು ತುಂಬಾನೇ ಬರ್ತಾ ಇವೆ. ಇದನ್ನೆಲ್ಲ ನೋಡಿ ಗಿಲ್ಲಿ ಅವರು ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ. ಈ ರೀತಿ ಜನಸಾಗರ ಸೇರೋದನ್ನು ನೋಡಿ ತುಂಬಾನೇ ನಿನ್ನೆ ಗಿಲ್ಲಿ ಅವರು ಖುಷಿ ಪಟ್ಟರು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಗಿಲ್ಲಿ ಅವರು ಮುಂದೆ ಒಂದೊಳ್ಳೆ ಚೆನ್ನಾಗಿ ಸಿನಿಮಾ ಸೆಲೆಬ್ರಿಟಿ ಆಗ್ತಾರ ಅಂತಕ್ಕಂಥ ಮಾತನ್ನ ನೀವು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.